ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಾಮನ್ ಆಗಿ ಕೆಲವೊಂದು ರೈತರು, ಎಲ್ಲರೂ ಸಹ ಕಾಮನ್ ಆಗಿ ಯೋಚನೆ ಮಾಡ್ತಾರೆ, ಮೆಕ್ಕೆಜೋಳ ಈ ಒಂದು ಜೋಳವನ್ನು ಡೈರಿ ಫಾರ್ಮ್ಗಳಲ್ಲಿ, ಕೇವಲ ಡೈರಿ ಫಾರ್ಮ್ಗಳಲ್ಲ, ಕುರಿ ಮೇಕೆ ಫಾರ್ಮ್ಗಳಲ್ಲಿ ಮತ್ತು ಸಣ್ಣ ರೈತರು, ದೊಡ್ಡ ರೈತರು ಭಾರತದಲ್ಲಿ ಮತ್ತು ಹೊರ ರಾಷ್ಟ್ರದಲ್ಲೂ ಬೇರೆ ದೇಶಗಳಲ್ಲೂ ಸಹ ಮೆಕ್ಕೆಜೋಳವನ್ನು, ಅದರ ಮೇವು ಮತ್ತು ಅದರ ಬೀಜ ಎರಡನ್ನೂ ಸಹ ಯಾಕೆ ಅತಿ ಹೆಚ್ಚಾಗಿ ಬಳಕೆ ಮಾಡ್ತಾರೆ? ಮೆಕ್ಕೆಜೋಳವನ್ನು ಯಾಕೆ ಅಷ್ಟು ಪ್ರಮಾಣದಲ್ಲಿ, ಮ್ಯಾಕ್ಸಿಮಮ್ ಎಲ್ಲ ಮೆಕ್ಕೆಜೋಳದಲ್ಲಿ ಹಸಿ ಮೇವನ್ನು ಅದೇ ಮಾಡ್ತಾರೆ, ಒಣಮೇವನ್ನು ಅದನ್ನೇ ಯೂಸ್ ಮಾಡ್ತಾರೆ, ಮತ್ತು ದಾಣಿ ಮಿಶ್ರಣದಲ್ಲೂ ಮೆಕ್ಕೆಜೋಳವನ್ನೇ ಯೂಸ್ ಮಾಡ್ತಾರೆ. ಸೊ ಡೈರೆಕ್ಟ್ ಕುರಿ ಮೇಕೆಗಳಿಗೆ ಮೆಕ್ಕೆಜೋಳದ ಒಂದು ಕಾಳುಗಳನ್ನೇ ಕೊಡ್ತಾರೆ. ಸೊ ಯಾಕೆ ಇಷ್ಟೊಂದು ಇಂಪಾರ್ಟೆಂಟಾ ಡೈರಿ ಫಾರ್ಮ್ಗೆ ಮೆಕ್ಕೆಜೋಳ? ಸೊ ಅದರಲ್ಲಿ ಏನು ಅಷ್ಟೊಂದು ಮಹತ್ವಪೂರ್ಣವಾದ ಅಂಶಗಳು ಮೆಕ್ಕೆಜೋಳದಲ್ಲಿದ್ದಾವೆ? ಸೊ ಯಾಕಾಗಿ ಅದನ್ನೇ ಪ್ರಪಂಚದಾದ್ಯಂತ ಎಲ್ಲ ಕಡೆ ರೈತರು ಹೆಚ್ಚಿನದಾಗಿ ಅದನ್ನೇ ಬೆಳೆದು ಅದನ್ನೇ ಕೊಡ್ತಾರೆ ಈ ಒಂದು ಡೈರಿ ಫಾರ್ಮ್ಗಳಿಗೆ ಮತ್ತು ಕುರಿ ಮೇಕೆ ಫಾರ್ಮ್ಗಳಿಗೆ? ಯಾಕೆ ಇಷ್ಟು ಮಹತ್ವ ಮೆಕ್ಕೆಜೋಳಕ್ಕೆ? ಸೊ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮುಖ್ಯವಾಗಿ ಮೆಕ್ಕೆಜೋಳವನ್ನು ನಾವು ಕಾಮನ್ ಮಾಡ್ತೀವಲ್ವ, ಒಣದೊಂದು ಚಪ್ಪೆ ಅಥವಾ ಒಣ ಮೇವನ್ನಾಗಿ ಸಹ ಸ್ಟೋರ್ ಮಾಡಿ ಅದನ್ನೇ ಕೊಡ್ತೀವಿ. ಹಸಿ ಇದ್ದಾಗ, ಎಳೆದಿದ್ದಾಗ ಕಟ್ ಮಾಡಿ ನೇರವಾಗಿ ಹಸಿ ಮೇವಿನ ರೂಪದಲ್ಲಿ ಮೆಕ್ಕೆಜೋಳವನ್ನು ಕೊಡ್ತೀವಿ. ಸೊ ಸ್ವಲ್ಪ ಕಾಳು ಬಲಿತ ನಂತರ ನಾವು ಅದನ್ನು ಪೌಡರ್ ಮಾಡಿಬಿಟ್ಟು ಡೈರೆಕ್ಟ್ ಪೌಡರ್ ಫಾರ್ಮೇಷನಲ್ಲೂ ಮೆಕ್ಕೆಜೋಳವನ್ನು ಕೊಡ್ತೀವಿ. ಕುರಿ ಮೇಕೆಗಳಿಗಾದ್ರೆ ಡೈರೆಕ್ಟ್ ಜೋಳದ ಕಾಳುಗಳನ್ನೇ ಕೊಡ್ತೀವಿ. ಮತ್ತೇನಾದ್ರು ನಾವು ದಾಣಿ ಮಿಶ್ರಣ ಮಾಡ್ಕೊಳ್ಳೋದೇನಾದರೂ ಆದರೆ ಮ್ಯಾಕ್ಸಿಮಮ್ ಮೇಜರ್ ಕಂಟೆಂಟ್ ಯಾವುದಿರುತ್ತೆ ಅಂದರೆ ಮೆಕ್ಕೆಜೋಳದ ಒಂದು ಕಂಟೆಂಟ್ ಇರುತ್ತೆ. ಸೊ ಇಷ್ಟೆಲ್ಲ ಇದನ್ನು ಅಧಿಕವಾಗಿ ಬಳಸೋದಕ್ಕೆ ಕಾರಣ ಮುಖ್ಯದಲ್ಲಿರುವಂತಹ ಪೋಷಕಾಂಶಗಳು. ಸೊ ಇಲ್ಲಿ ಪ್ರೋಟೀನ್ ಪರ್ಸೆಂಟ್ ಕಡಿಮೆನೇ, 8% ಆಫ್ ಪ್ರೋಟೀನ್ಸ್ ಇರುತ್ತೆ. ಇಲ್ಲಿ ಸ್ಟಾರ್ಚ್ ಅನ್ನೋದು ಅಧಿಕವಾಗಿರುತ್ತೆ. ಮೆಕ್ಕೆಜೋಳದಲ್ಲಿ ಸ್ಟಾರ್ಚ್ ಕಂಟೆಂಟ್ ಅಧಿಕವಾಗಿದ್ದಾಗ ಏನಾಗುತ್ತೆ ಅಂದರೆ ಇಲ್ಲಿ ಶಕ್ತಿ ಅನ್ನೋದು ಹೆಚ್ಚಿನ ಪ್ರಮಾಣದಲ್ಲಿ ರಾಸುಗಳಿಗೆ ದೊರೆಯುತ್ತದೆ ಇದರ ಮುಖಾಂತರ. ಸೊ ಇಲ್ಲಿ ಪ್ರೋಟೀನ್ 8% ಇದ್ರೂ ಸಹ ಸ್ಟಾರ್ಚ್ ಅನ್ನೋದು ಜಾಸ್ತಿ ಇರುತ್ತೆ. ಈ ಸ್ಟಾರ್ಚ್ ಯಾವುದಕ್ಕೆ ರಿಲೇಟಿವ್ ಆಗಿರುತ್ತೆ ಅಂದರೆ ಆ ಒಂದು ಶಕ್ತಿಗೆ, ಎನರ್ಜಿ ಪರ್ಪಸ್ಗೆ ಅದು ರಿಲೇಟೆಡ್ ಆಗಿರುತ್ತೆ. ಇವನ್ ಕಾಳುಗಳಲ್ಲೂ ಇರುತ್ತೆ ಮತ್ತು ಈ ಒಂದು ಮೇವಿನಲ್ಲೂ ಸಹ ಇರುತ್ತೆ. ಸೊ ಇದು ಬೆಸ್ಟಾಗಿ ವರ್ಕ್ ಮಾಡುತ್ತೆ ರಾಸುಗಳಿಗೆ ಈ ಒಂದು ಜೋಳ. ಮುಖ್ಯವಾಗಿ ಇದನ್ನು ನಾವು ಹೆಚ್ಚಿನದಾಗಿ ಸೈಲೇಜ್ಗೆ, ಸೊ ದಿ ಬೆಸ್ಟ್ ಸೈಲೇಜ್ಗೆ ಯಾವ ಮೇವು ಬೆಸ್ಟು ಅಂತಂದರೆ ಪಟ್ ಅಂತ ನಾವು ಮೆಕ್ಕೆಜೋಳವನ್ನು ಸೂಚಿಸ್ತೀವಿ. ಈ ಮೆಕ್ಕೆಜೋಳದಲ್ಲಿ ವಿವಿಧ ಪ್ರಭೇದಗಳನ್ನು ನಾವು ಕಾಣ್ಬೋದು. ಸೊ ನಮ್ಮ ಇಂಡಿಯಾದಲ್ಲಿ ಒಂದು ರೀತಿ ಪ್ರಭೇದ, ಸೊ ಇಂಡಿಯಾದಲ್ಲೂ ಸಹ ಹೊರ ರಾಷ್ಟ್ರದ ಒಂದು ಪ್ರಭೇದಗಳು ಸಹ ನಾವು ಕಾಣ್ಬೋದು. ಸೊ ನಿಮಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ವಿ ಆಫ್ರಿಕನ್ ಟಾಲ್ ಮೇಜ್. ಸೊ ಆಫ್ರಿಕನ್ ATM, ಸೊ ಅದು ಒಂದು ಮೆಕ್ಕೆಜೋಳದ ಪ್ರಭೇದ. ಇದು ಮೇವಿಗಾಗಿ ಹೆಚ್ಚಿನದಾಗಿ ಬೆಳ್ಕೊಳ್ತಕ್ಕಂತಹ ಪ್ರಭೇದ ಯಾವುದು? ಆಫ್ರಿಕನ್ ಟಾಲ್ ಮೇಜ್. ಸೊ ಈ ಆಫ್ರಿಕನ್ ಟಾಲ್ ಮೇಜನ್ನು ಮೇವಿಗೆ ಬೆಳ್ಕೊಂಡು ಸೀದೆ ಕಟ್ ಮಾಡಿಬಿಟ್ಟು ಒಂದು 60 ಡೇಸ್ ಅಥವಾ 70 ಡೇಸ್ ತನಕ ಬೀಜ ನಾಟಿ ಮಾಡಿ ಒಂದು 60ರಿಂದ 70 ದಿನ ತನಕ ನಾವು ಬೆಳವಣಿಗೆ ಮಾಡಿಸಿ, ಈ 60-70 ದಿನದಲ್ಲಿ ಏನಾಗಿರುತ್ತೆ ಅಂದರೆ ಅದರಲ್ಲಿರುವಂತಹ ತೆನೆಗಳು ಹಾಲು ತುಂಬಿರುತ್ತವೆ, ಅಂದರೆ ಹಾಲು ತೆನೆಗಳಾಗಿರ್ತವೆ. ಕಾಳುಗಳಲ್ಲಿ, ಪ್ರತಿ ಕಾಳುಗಳಲ್ಲಿ ಹಾಲು ತುಂಬಿರುತ್ತೆ. ಇಲ್ಲಿ ಸ್ಟಾರ್ಚ್ ಅನ್ನೋದು ಸಮೃದ್ಧವಾಗಿರುತ್ತೆ, ಇತರೆ ಮಿನರಲ್ಸ್ ಸಹ ಸಮೃದ್ಧವಾಗಿರುತ್ತೆ ಆ ಸಮಯದಲ್ಲಿ. ಸೊ ಆ ಉದ್ದೇಶಕ್ಕೋಸ್ಕರ ಆ ಸಮಯದಲ್ಲಿ ಕಟ್ ಮಾಡಿ ನಾವು ಆ ಸೈಲೇಜನ್ನು ಮಾಡ್ಕೊಳ್ತೀವಿ. ಮತ್ತು ಕಟ್ ಮಾಡಿ ಡೈರೆಕ್ಟಾಗಿ ಅವುಗಳನ್ನು ಹಾಗೆ ಕೊಡ್ತಾನೂ ಇರ್ತೀವಿ. ಸೈಲೇಜ್ ಮಾಡಿಕೊಂಡು ಹಾಗೆ ಮೇಯಿಸಲಿಕ್ಕೆ 60ರಿಂದ 70 ದಿವಸ. ಅದಾದ ನಂತರ ನೀವು ಸ್ವಲ್ಪ ಕಾಳುಗಳು ಬಲಿತ ನಂತರ ನೀವು ಅದನ್ನು ಒಣಮೇವಾಗಿ ಶೇಖರಣೆ ಮಾಡ್ಕೊಳ್ತೀವಿ. ಎತ್ತ ಕಡೆಯಿಂದ ನೋಡೋದು ಸಹ ಕಾರ್ನ್ ಸೈಲೇಜ್ ಇದೆ, ಕಾರ್ನ್ ಒಂದು ಮೇಜ್ ಏನಿದೆ, ಈ ಒಂದು ಮೆಕ್ಕೆಜೋಳ ಏನಿದೆ ತುಂಬ ಉಪಯೋಗ ಆಗುತ್ತೆ. ಸೊ ನಮಗೆ ಪ್ರತಿಯೊಂದು ಯೂಸ್ ಆಗ್ತಕ್ಕಂಥದ್ದೇ ಮೆಕ್ಕೆಜೋಳದಿಂದ. ಬಹುಶಃ ಈ ಒಂದು ಉದ್ದೇಶದಿಂದ ಇದರಲ್ಲಿ ಸ್ಟಾರ್ಚ್ ಕಂಟೆಂಟ್ ಹೆಚ್ಚಿನದಾಗಿರೋದ್ರಿಂದ, ಫೈಬರ್ ಇರೋದರಿಂದ ಎಲ್ಲರೂ ಸಹ ಮೆಕ್ಕೆಜೋಳವನ್ನು ಡೈರಿ ಫಾರ್ಮ್ಗಳಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು. ಸೊ ಈಗ ನಾವು ಸಹ ಸ್ವಲ್ಪ ಎಲ್ಲಾದರೂ ಒಂದು ತುಂಡು ಭೂಮಿ ಇತ್ತು ಅಂತ ಅಂದರೆ, ಸೊ ನಮ್ಮೊಂದು ಹಸು ಇದೆ, ಅದಕ್ಕೆ ಹಾಲು ಕೊಡ್ತಾ ಇದೆ, ಅದಕ್ಕೇನಾದರೂ ಮೇವು ಬೆಳ್ಕೋಬೇಕಂದ್ರೆ ಫಸ್ಟ್ ತಾಟ್ ಬರೋದು ಮೆಕ್ಕೆಜೋಳ. ಸೊ ಆ ಒಂದು ರೇಂಜ್ಗೆ ಮೆಕ್ಕೆಜೋಳವನ್ನು ನಾವು ಬೆಳೆದು ಡೈರಿ ಫಾರ್ಮ್ಗೆ ಬಳಸ್ತಾ ಇದ್ವಿ. ಮುಖ್ಯವಾಗಿ ನಾವು ಮೆಕ್ಕೆಜೋಳವನ್ನೇ ಮುಖ್ಯವಾಗಿ ಬಳಸೋದಕ್ಕೆ ಒಂದು ಕಾರಣ ಅಂತಂದರೆ ಅದು ಎಲ್ಲ ವಿಧದಲ್ಲೂ ಯೂಸ್ ಆಗುತ್ತೆ. ಎಳೆದಲ್ಲಿ ಕಟ್ ಅಂದರೆ ಸ್ವಲ್ಪ ಹಾಲು ತೆನೆ ಬಂದ ಮೇಲೆ ಕಟ್ ಮಾಡಿ ಹಸಿಮೇವಾಗಿ ಕೊಡ್ಬೋದು, ಇಲ್ಲ ಕಾಳು ಬಲ್ತ ಮೇಲೆ ಕಾಳನ್ನು ನಾವು ಪೌಡ್ರ್ ಮಾಡಿ ಕೊಡ್ಬೋದು, ಒಣಮೇವಾಗಿನೂ ಕೊಡ್ಬೋದು. ನೋಡಿ, ಎಲ್ಲ ವಿಧದಲ್ಲೂ ಯಾವುದೇ ಇದರಲ್ಲಿ ಲಾಸ್ ಅಂತೂ ಇಲ್ಲ ಮೆಕ್ಕೆಜೋಳ. ಬಹುಶಃ ಈ ಬಹು ಉಪಯೋಗಿ ಆಗಿರೋದ್ರಿಂದ ಮೆಕ್ಕೆಜೋಳವನ್ನು ಪ್ರಪಂಚದಾದ್ಯಂತ ಅತಿ ಹೆಚ್ಚು ಡೈರಿ ಫಾರ್ಮ್ಗಳಲ್ಲಿ ಬಳಕೆಯಾಗುವ ಮತ್ತು ಅತಿ ಉತ್ತಮವಾದಂತಹ ಮೇವಾಗಿ ನಾವು ಪರಿಗಣಿಸಿದ್ದೀವಿ ಮೆಕ್ಕೆಜೋಳದ ಮೇವನ್ನು. ಅದನ್ನು ನಾವು ನೋಡಿದ್ದೀವಿ. ಇನ್ನೂ ಕೆಲವೊಂದು ರೈತರು ಈ ಒಂದು ಹೊಲಗಳಲ್ಲಿ ತಾವೇ ಬೆಳೆದಂತಹ ಮೆಕ್ಕೆಜೋಳವನ್ನು ದಾಣಿ ಮಿಶ್ರಣ ಮಾಡಿಕೊಳ್ಳಲಿಕ್ಕೆ ಅದರ ಜೋಳವನ್ನೇ ಸಹ
ಒಂದು ಸ್ವಲ್ಪ ರಫ್ ಅಥವಾ ಪೌಡರ್ ಫಾರ್ಮೇಷನ್ ಮಾಡಿಸ್ಕೊಂಡು ಅದಕ್ಕೆ ಇಂತಿಷ್ಟು ಪ್ರಮಾಣದಲ್ಲಿ ಉಪ್ಪನ್ನು ಮತ್ತು ಮಿನರಲ್ ಮಿಕ್ಸರನ್ನು ಮಿಕ್ಸ್ ಮಾಡಿಕೊಂಡು ಸೊ ಸ್ವಂತ ದಾಣವನ್ನು ಅವರೇ ಕೊಡ್ತಾ ಇರ್ತಕ್ಕಂಥದ್ದು. ಮ್ಯಾಕ್ಸಿಮಮ್ ನೀವು ಮಾಡಿರ್ಬೋದು ಆ ಒಂದು ಕೆಲಸವನ್ನು. ಸೊ ಯಾಕಂದರೆ ನಾವು ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ ದಾಣಿ ಮಿಶ್ರಣದ ಒಂದು ರೇಟ್ಗಳು ಹೆಚ್ಚಾದಾಗ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಮನೆಯಲ್ಲೇ ಇರುವಂಥ ಜೋಳವನ್ನು ನಾವು ಪೌಡರ್ ಮಾಡಿಸ್ಕೊಂಡು ಸೊ ಆ ಒಂದು ತೂಕದ ಒಂದು ಜೋಳಕ್ಕೆ ಒಂದಿಷ್ಟು ಪ್ರಮಾಣದಲ್ಲಿ ಉಪ್ಪನ್ನು ಸೇರಿಸ್ತೀವಿ ಮತ್ತು ಅದಕ್ಕೆ ಮಿನರಲ್ ಮಿಕ್ಸರನ್ನು ಆ್ಯಡ್ ಮಾಡ್ತೀವಿ. ಸೊ ಮಿನರಲ್ ಮಿಕ್ಸರ್ ಆ್ಯಡ್ ಮಾಡಿ ಟೋಟಲಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅದರ ಜೊತೆಯಾಗಿ ಸ್ವಲ್ಪ ರಾಗಿಯನ್ನು ನಮ್ಮ ಒಂದು ಹೊಲದಲ್ಲೇ ಬೆಳ್ಕೊಂಡಂತಹ ರಾಗಿಯನ್ನು ನಾವು ಮಿಕ್ಸಪ್ ಮಾಡ್ಕೊಳ್ತೀವಿ, ಹಾಗೂ ಇತರೆ ಬಿಳಿ ಜೋಳವನ್ನು ಮಿಕ್ಸ್ ಮಾಡ್ಕೊಳ್ತೀವಿ, ಸ್ವಲ್ಪ ಅಕ್ಕಿಯನ್ನು ಸಹ ಮಿಕ್ಸ್ ಮಾಡ್ತೀವಿ. ರಿಮೈನಿಂಗ್ ಏನಾದರೂ ಕಾಳುಗಳಿದ್ದರೆ ಎಲ್ಲವನ್ನು ಟೋಟಲ್ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಅದ್ರ ಜೊತೆ ಆ ಮಿನರಲ್ ಮಿಕ್ಸರನ್ನು ಹಾಕೊಂಡು ಕೊಡ್ತಕ್ಕಂತಹ ದಾಣಿ ಮಿಶ್ರಣ ಏನಿದೆ ಅಂದರೆ ಇದರಲ್ಲಿ ಮೇಜರ್ ಪಾತ್ರ ಯಾವುದು ಅಂತಂದರೆ ಮೆಕ್ಕೆಜೋಳದ್ದೇ. ನಿನಗೆ ರಾಗಿ, ಅಕ್ಕಿ, ಇನ್ನೊಂದು ಮತ್ತೊಂದು ಭತ್ತ ಅಥವಾ ಅಕ್ಕಿ ಯಾವುದಾದ್ರು ಇವುಗಳೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ತೀವಿ. ಇನ್ನು ಅದ್ರ ಜೊತೆಗೆ ಶೇಂಗಾ ಹಿಂಡಿಯನ್ನು ಸಹ ಮಿಕ್ಸ್ ಮಾಡ್ಕೊಳ್ತೀವಿ. ಇಲ್ಲಿ ಮೇಜರ್ ಯಾವುದು ಪಾತ್ರ ವಹಿಸುತ್ತೆ ಅಂದರೆ ಮೆಕ್ಕೆಜೋಳದ ಒಂದು ಕಾಳುಗಳು ಹೆಚ್ಚಿನ ಪಾತ್ರ ವಹಿಸ್ತಕ್ಕಂಥದ್ದು. ಅದರ ಕಂಟೆಂಟೇ ಜಾಸ್ತಿ ಇದೆ. 50% ಅದಿದ್ದರೆ ಇನ್ನೊಂದು 50% ಬೇರೆದನ್ನ ರಿಮೈನಿಂಗ್ ಮಾಡಿಕೊಂಡು ದಿ ಬೆಸ್ಟಾಗಿ ಇದು ಖಂಡಿತ ಬೆಸ್ಟ್. ಯಾಕೆ ಈ ಬೆಸ್ಟು ಅಂತ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಅಮೋನಿಯಂ ಸಲ್ಫೇಟ್ ಆಗ್ಬೋದು, ಜಿಂಕ್ ಸಲ್ಫೇಟು, ಯೂರಿಯಾ ಈ ಥರದ್ದು ಯಾವುದೇ ರೀತಿಯ ಒಂದು ಕೆಮಿಕಲ್ಗಳನ್ನು ನಾವು ಹಾಕೋದಿಲ್ಲ. ಜೆನ್ಯೂನ್ ಆಗಿರುತ್ತೆ ಮತ್ತು ಇದು ಆರ್ಗ್ಯಾನಿಕ್ ಆಗಿರುವಂತಹ ಒಂದು ಫೀಡ್ ಫಾರ್ಮೇಷನ್ ಆಗಿರುತ್ತೆ. ಬಹುಶಃ ಈ ಉದ್ದೇಶಕ್ಕೋಸ್ಕರ ಪ್ರಪಂಚದಾದ್ಯಂತ ಹೆಚ್ಚಿನ ಜನರು ಮೆಕ್ಕೆಜೋಳವನ್ನು ಇಷ್ಟಪಟ್ಟು ಬೆಳೀತಾರೆ. ಹಾಗೆಯೇ ರಾಸುಗಳು ಸಹ ಇಷ್ಟಪಟ್ಟು ಈ ಒಂದು ಮೆಕ್ಕೆಜೋಳವನ್ನು ತಿಂತಕ್ಕಂಥದ್ದು. ಸೊ ಈ ಉದ್ದೇಶಕ್ಕೋಸ್ಕರ ನೀವೇನಾದರೂ ಈ ರೀತಿ ಫಾರ್ಮೇಷನಲ್ಲಿ ನೀವು ಫೀಡ್ ಮಾಡಿಕೊಂಡ್ರೆ ಬೆಸ್ಟ್ ಆಗಿರುತ್ತೆ ನಿಮಗೆ. ಯಾಕೆಂತಂದ್ರೆ 50% ಅದು ಹಾಕ್ಕೊಂಡ್ರೆ ರಿಮೈನಿಂಗ್ 50% ಭತ್ತ, ರಾಗಿ ಅಥವಾ ಬಿಳಿ ಜೋಳ ಅಂದರೆ ಬೇರೆ ಜೋಳದ ಒಂದು ಸಣ್ಣ ಜೋಳ ಇರುತ್ತಲ್ಲ ಅದನ್ನಾದರೂ ಹಾಕ್ಕೊಳ್ಳಿ. ಇನ್ನೂ ಏನೋ ರಿಮೈನಿಂಗ್ ನಿಮ್ಮಲ್ಲಿ ಸಿಗುತ್ತೆ ಅನ್ನೋದಾದರೆ ಕೇಕು, ಆಯಿಲ್ ಕೇಕ್ ಆಗ್ಬೋದು ಮತ್ತು ಆಯಿಲ್ ಕೇಕ್ಸು ಅದರಲ್ಲಿ ಟೀ ಕೇಕ್ ಆಗ್ಬೋದು ಅಥವಾ ಶೇಂಗಾ ಹಿಂಡಿ ಆಗ್ಬೋದು. ಸೊ ಇದನ್ನು ನೀವೇನಾದರೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನೀವು ಎಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ತೋ ಆ ಪ್ರಮಾಣದಲ್ಲಿ ಉಪ್ಪನ್ನು ಮತ್ತು ಮಿನರಲ್ ಮಿಕ್ಸನ್ನು ಹಾಕ್ಕೊಂಡ್ರೆ ಸೊ ನಿಮಗೆ ಬೆಸ್ಟಾಗಿ ಅದಕ್ಕಿಂತ ಬೆಸ್ಟ್ ಕ್ಯಾಟಲ್ ಫೀಡು ಮತ್ತೊಂದಿರೋದಿಲ್ಲ. ಆ ಕ್ಯಾಟಲ್ ಫೀಡನ್ನು ನೀವು ಮನೇಲಿ ರೆಡಿ ಮಾಡಿಕೊಂಡ್ರೆ ಅದಕ್ಕಿಂತ ಬೆಸ್ಟಾಗಿ, ಯಾಕೆಂದರೆ ಕೆಮಿಕಲ್ಸ್ ಇರೋಲ್ಲ ಅನ್ನೋದು ನಿಮ್ಗೆ ಗೊತ್ತು. ಸೊ ಪ್ಲೀಸ್ ಯಾರಾದರೂ ಮ್ಯಾಕ್ಸಿಮಮ್ ಆಗುತ್ತೆ ಅಂದರೆ ಅದು ಮಾಡ್ಕೊಳ್ಳಿ. ಕಂಪ್ನಿ ಫೀಡನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಇದರಿಂದ ಸೊ ನಿಮ್ಗೆ ಆಲ್ರೆಡಿ ಹೇಳಿದೆ ಕಂಪ್ನಿ ಫೀಡ್ ಬಳಸೋದ್ರಿಂದ ನೀವೇನೇನೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಅಂತಂದು. ಸೊ ಬೆದೆಗೆ ಬರದೇ ಇರತಕ್ಕಂಥದ್ದು, ಹಾರ್ಮೋನುಗಳು ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು, ಹಾರ್ಮೋನ್ ರಿಲೀಸ್ ಆಗದೆ ಏನೇನೋ ವಿಪರೀತ ಅಂದರೆ ಬೇರೆ ರೀತಿಯ ಒಂದು ಕೆಲಸ ಕಾರ್ಯಗಳು ಅಲ್ಲಿ ನಡೆಯದಲ್ಲೇ ಸೊ ಸರಿಯಾಗಿ ಅಂದರೆ ಪ್ರಕೃತಿ ನಿಯಮ ಏನಿದೆ ಅದು ನಿಂತು ಹೋಗ್ಬಿಟ್ಟು ಈಗ ಕಾಮನ್ನಾಗಿ ಇಷ್ಟು ದಿನಕ್ಕೆ ಬೆದೆ ಬರಬೇಕು, ಇಷ್ಟು ದಿನದಲ್ಲಿ ಅದು ಪ್ರೆಗ್ನೆಂಟ್ ಆಗಬೇಕು, ಕರು ಹಾಕಬೇಕು, ಇವೆಲ್ಲವನ್ನು ಸಹ ಹಾರ್ಮೋನುಗಳ ಇಂಬ್ಯಾಲೆನ್ಸ್ ಆದಾಗ ಅದು ಸ್ಟಾಪ್ ಆಗುತ್ತೆ. ನಮಗೆ ಲಾಸ್ ಅನ್ನೋದು ನಮಗೆ ಆಗುತ್ತೆ. ಸೊ ಖಂಡಿತ ನೀವೇನಾದರೂ ಆ ರೀತಿ ಮಾಡಿಕೊಂಡ್ರೆ ಮೆಕ್ಕೆಜೋಳ ಅನ್ನೋದು ಇದರಲ್ಲಿ ಮೇಯ್ನ್ ಒಂದು ಪಾತ್ರವನ್ನು ವಹಿಸುತ್ತೆ. ಸೊ ಇಷ್ಟು ಮಾಹಿತಿ ನಾನು ನಿಮಗೆ ಕೊಡಲಿಕ್ಕೆ ಖಂಡಿತ ನನಗಂತೂ ತುಂಬ ಖುಷಿ ಆಗುತ್ತೆ. ಸೊ ನಿಮಗೇನಾದರೂ ಆ ಒಂದು ಮಾಹಿತಿ ಇಷ್ಟ ಆಗಿದರೆ ಖಂಡಿತ ನಮ್ಮ ಒಂದು ಚಾನಲನ್ನು ವಿಡಿಯೋಗಳಿಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತೀರಾ. ಸೊ ನಿಮಗೆ ಲೈಕ್ ಮಾಡಿದ್ರೆ ನಾನು ಇಷ್ಟಪಟ್ಟಿದ್ದೀರ ಅಂತ ನಾನಂತೂ ಅನ್ಕೋತೀನಿ. ಸೊ ಇಷ್ಟು ಮಾಹಿತಿಯನ್ನು ನಿಮ್ಗೆ ಕೊಟ್ಟಿದ್ದಕ್ಕೆ ನನಗಂತೂ ಒಟ್ಟಾರೆ ಹ್ಯಾಪಿ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.